ನೋಡಿದ್ರೆ ಮುಂದೆ ನಮ್ಮ ಅಂಗಡ್ಯಾಗ ಬರೇ ಇಂಥ ಉದ್ರಿ ಗಿರಾಕಿನ ಬರ್ತಾವ. ಏನ್ ಮಾಡೋದೈತಿ ನೋಡಪ್ಪ. ಹಿಂಗಾದ್ರ ಅಂಗಡಿಗೆ ಮಾಲ್ ಹೆಂಗ್ ಹಾಕಿಸ್ಬೇಕು ನೋಡಪ್ಪ. ಈ ಜನಕ್ಕೆ ಅರ್ಥ ಆಗಬಾರ್ದ. ಇದನ್ನ ಹೆಂಗಾರ ನಿಭಾಯಿಸ್ತೇನೆ ಅನ್ಕೋ. ಮನಿಗೆ ಹೋದ್ಬಿಟ್ಲೆ ನಾನು ಹೆಂಡ್ತಿ ಎಕ್ಸ್ಟ್ರಾ 500 ರೂಪಾಯಿ ಖರ್ಚು ಇರ್ತೈತೆ. ಹಾಕಿದ್ದು ದಿನ 500 ರೂಪಾಯಿ ಹೋದ್ಬಿಟ್ಲೆ ಕೇಳ್ತಾಳ. ಎಲ್ಲಿಂದ ಕೊಡ್ಬೇಕು ನಾನು? 500 ರೂಪಾಯಿ ರೀ ಖರ್ಚು ಒಂದಿನಕ್ಕೆ? ಎಲ್ಲ ನಿಮ್ಮ ಅಂಗಡ್ಯಾಗ ಸಿಗ್ತಾವಲ್ರಿ, ಮತ್ತೇನ್ ಖರ್ಚು ಅವ್ರದ್ದು? ಏನನಪ್ಪ, ನನಗೂ ತಿಳಿದಂಗಾಗೈತಿ. ಒಮ್ಮೆ 500 ರೂಪಾಯಿ ಕೊಟ್ಟು ನೋಡ್ಬೇಕಾಗೈತಿ ಏನ್ ಖರ್ಚು ಮಾಡ್ತಾಳ ಅಂತೇಳಿ. ಅಂದ್ರೆ ಗೌಡ್ರ ಇನ್ನೂ 500 ರೂಪಾಯಿ ಕೊಟ್ಟೇ ಇಲ್ಲ? ಇಲ್ಲೋ ಮರ, ಇನ್ನೂ ಕೊಟ್ಟೇ ಇಲ್ಲ. ಒಮ್ಮಿನೂ ನೋಡುನು, ಒಮ್ಮೆ ಕೊಟ್ಟು ನೋಡುನು ಏನ್ ಖರ್ಚು ಮಾಡ್ತಾಳ ಅಂತೇಳಿ. ಬರ್ದಂತವ್ರಿ ಗೌಡ್ರ, ಮನ್ಯಾಗ ಕೆಲ್ಸದಾವು, ಹಂಗ ಸಂಜಿಗ್ ಬಂದು ಸಾಮಾನು ಒಯ್ತೇನೆ. ಗೌಡ್ರ, ಓಹೋ, ಬರ್ಬೇಕು ಡಾಕ್ಟರ್ ಸಾಹೇಬ್ರ. ಏನ್ ಬೇಕಾಗಿತ್ರಿ ಡಾಕ್ಟ್ರ? ಒಂದು ಚಲೋದ ನವರತ್ನ ಎಣ್ಣೆ ಕೊಡಪ್ಪ ತೆಲಿಗೆ ಹಾಕೊಳಕ. ಅಲ್ರಿ ಡಾಕ್ಟ್ರ, ಒಂದ್ ಮಾತು ಕೇಳಿರಿ. ಅಲ್ಲ, ನಿಮ್ಮ ತಲ್ಯಾಗ ಹುಡುಕಿದ್ರ ಒಂದು ಕೂದ್ಲಿಲ್ಲ. ಎಣ್ಣೆ ತಗೊಂಡೋಗಿ ಏನ್ ಮಾಡ್ತೀರ್ರಿ ಡಾಕ್ಟ್ರ? ಹಂಗಲ್ರಿ ಗೌಡ್ರ, ಮನೆಯಿಂದ ಕ್ಲಿನಿಕ್ಕಿಗೆ ಬರೋದ್ರೊಳಗ ಬಿಸಿಲಿಗೆ ತಲಿ ಕಾದ್ ಹಂಚಾಗಿರ್ತದ ನೋಡ್ರಿ, ಸಾಕಾಗಿ ಹೋಗ್ಬಿಟ್ಟತ್ರಿಪ್ಪ. ಓ, ಅದಕ್ಕ ನವರತ್ನ ಎಣ್ಣೆ ತಲೆಗೆ ಹಾಕೊಂಡು ತಂಪು ತಂಪು ಕೂಲ್ ಕೂಲ್ ಆಗು ನನ್ನಕತ್ತೀರನ? ಹೌದ್ ನೋಡ್ರಿ ಗೌಡ್ರ. ಆದ್ರ ಡಾಕ್ಟ್ರ, ಆರ್ಡರ್ ಹಾಕೇನ್ರಿ ನವರತ್ನ ಎಣ್ಣೆ ಬೇಕಂತೇಳಿ, ಇನ್ನೂ ಬಂದಿಲ್ರಿ. ಏನ್ರಿ ಗೌಡ್ರ, ಯಾವಾಗ ಬಂದ್ರು ನವರತ್ನ ಎಣ್ಣೆ ಇಲ್ಲ ಅಂತೀರಪ್ಪ? ನಾ ಏನ್ ಮಾಡ್ಲಿರಿ, ಈ ಊರಾಗ ನನ್ನ ಮಕ್ಕಳು ಬರೀ ಸಾಲ ಕೇಳ್ತಾರ್ರಿ. ನನ್ನ ಅಂಗಡಿ ಬರೇ ಸಾಲ ಬೇಕಂದ್ರ ನಡಿ ಗೌಡ್ರ ಅಂಗಡಿಗೆ ಅಂತಾರ. ಹಂಗಾಗಿ ರೊಕ್ಕ ಇಲ್ಲದಕ್ಕ ಮಾಲ ಹಾಕ್ಸಿಲ್ರಿ. ಆತೋರಿ ಗೌಡ್ರ, ಪೇಷಂಟ್ ಇರ್ತಾವು, ಕ್ಲಿನಿಕ್ಕಿಗೆ ಹೋಗ್ತೇನೆ. ಇವ್ರದ ಚಲೋಪ, ಆರಾಮ AC ರೂಮ್ನ್ಯಾಗ ಕುಂದಿರ್ತಾರ. ಆರಾಮ್ ಏಟ್ರ ಯಾಕೆ ಪೇಷಂಟ್ ಬಂದ್ ರೊಕ್ಕ ಕೊಟ್ಟು ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಹೊಕ್ಕಾವತ್ತಾಗ. ನಮ್ದ ನೋಡು ಬಾಳೆ ಬಿಸಲಾಗ ಹೋಗಿ ಮಾಲ್ ತಂದು ಹಾಕ, ಇವಕ್ ಮತ್ ಉದ್ರಿ ಕೊಡುದು. ನಮ್ಮಪ್ಪ ಎಂತ ಚಂದ ಹೇಳಿದ, ಓದ್ಲೆ ಮಗನ, ಏನಾರ ಒಂದ್ ಆಕ್ಕತಿ, ಓದ್ಲಿ ಅಂತಿ. ಓದ್ಲಿಲ್ಲ ನೋಡ್ ನಾನು. ಒಂದ್ ಏನಾರ ಎಮ್ಮಿ ಬೋಳಸ್ ಇವ್ರಂಗ ನಾನು ಕಲ್ತು ಬಿಟ್ಟಿದ್ನಂದ್ರ ಮಸ್ತ್ ಕುಂತು ದುಡಿಬೋದಾಗಿತ್ತು ಈಗ. ಗೌಡ್ರ, ಆರಾಮದಿರಿ? ಅಲ್ಲ, ನಾನು ಒಂದ್ ಅರ್ಥ ಆಗಂಗಿಲ್ಲ. ನಿನ್ನೆರ ನೋಡಿ ಹೋಗಿರಿ ನನ್ನ, ಮತ್ತೆ ಬೆಳಗ್ಗೆ ಎದ್ದು ಬರುತ್ತಲೆ ಗೌಡ್ರ ಆರಾಮಿದಿರಿ ಅಂತ ಕೇಳ್ತಿರಲ್ಲ. ಏನ ಸಾಲ ಕೊಟ್ಟು ಈ ನನ್ನ ಮಗ ಇನ್ನೂ ಸಾಯವಲ್ಲಲ್ಲ ಅಂತ ಏನಾರ ದಿನಾ ಕೇಳಾಕತ್ತೀರಿ ಹೆಂಗ ನನಗ? ಗೌಡ್ರ, ಹಂಗ್ಯಾಕ ಅನ್ಕೊಂತೀರಿ? ನೀವಂದ್ರ ನಮ್ಮ ಊರಿಗೆ ಅಚ್ಚುಮೆಚ್ಚು ಫೇವ್ರೆಟ್. ನೀವಿಲ್ದ ಯಾರ ಮನೆ ಸಂಸಾರ ನಡಿದೇನೆ ಇಲ್ಲ, ಗೊತ್ತನ್ರಿ? ಹೌದೌದು, ಸಾಲ ಕೊಡಾಕ್ ಮತ್ತ ಗೌಡ್ರು ಬೇಕಲ್ಲ. ಹೋಲ್ ಬಿಡ್ರಿ ಗೌಡ್ರ, ಒಂದು ಬೂಸ್ಟ್ ಕೊಡ್ರಿ. ಏ ದುಷ್ಟ, ಬೂಸ್ಟ್ ಆಮೇಲೆ ಕೊಡ್ತೀನಿ, ಮೊದಲ ನನ್ನ ಸಾಲ ನನಗೆ ವಾಪಸ್ ಕೊಡು ಮರಯ್ಯ. 5 ತಿಂಗಳಾತ 5,000 ರೂಪಾಯಿ ಕೊಟ್ಟು. ನಿನ್ನ ಬಡ್ಡಿ ಬ್ಯಾಡ ಮರಯ್ಯ, ನನಗೆ ಅಸಲು ಕೊಡು ಸಾಕು. ಅಂಗಡ್ಯಾಗ ಮಾಲ್ ಇಲ್ಲಪ್ಪ, ಮಾಲರ ಹಾಕಿಸ್ಕೊಂತೀನಿ. ರೊಕ್ಕ ಕೊಡ್ರಿ. ಓ, ಬರೀ ಉದ್ರಿನ ಒಯ್ತಿರಲ್ಲ ನನ್ನ ಅಂಗಡ್ಯಾಗ. ನಾ ಏನಿಲ್ಲ ಧರ್ಮಛತ್ರ ಇಟ್ಗಿಟ್ಟನೆ ಹಂಗ. ಆತೋರಿ ಗೌಡ್ರ, ಕೊಡ್ತೈತಿ. ಈಗ ಸಾಮಾನ್ ಏನೇನ್ ಬೇಕು ಕಟ್ರಿ, ಅದ್ರದ್ದು ರೊಕ್ಕ ಕೊಟ್ಟ ಒಯ್ತೇನಿ. ಖರೇನ ರೊಕ್ಕ ಕೊಟ್ಟು ಒಯ್ತಿ ಹೋದಲ್ ಮತ್ತ? ಆತೋರಿ ಗೌಡ್ರ, ಕೊಡ್ತೇವಿ. ಗೌಡ್ರ, ನಂದೊಂದ್ ಕೆಲಸ ಐತಿ, ಒಟ್ಟ ಆಳಿನ ಕೈಯಾಗ ಅಷ್ಟು ಸಾಮಾನ್ ಕೊಟ್ಟು ಕಳಿಸ್ಬಿಡ್ರಿ. ಏ ಮಣಿ, ಇವ್ರ ಚೀಟಿ ತಗೋ, ಏನೇನ್ ಸಾಮಾನ್ ಅದಾವ ಎಲ್ಲಾ ಕಟ್ಟಿ ಇವ್ರ ಮನೆಗೆ ಒಯ್ದು ಕೊಟ್ಟು ಬಾ. ಗೌಡ್ರ, ಕೊಟ್ಟು ಬರ್ಲೇನ್ರಿ ಅಷ್ಟು? ಅಣ್ಣಾರ, ಮತ್ ಕೊಟ್ಟು ಬರ್ತಾನಂತ್ರಿ ಸಂತಿ ಒಯ್ದು ನಿಮ್ಮ ಮನೆಗೆ. ಧೈರ್ಯವಾಗಿ ಹೋಗನ್ಲೇನ್ರಿ? ಕೊಡನ್ರಿ. ಹೋಗ್ಪ, ಕೊಟ್ಟು ಬಾ. ಹಾ, ನಿಮ್ದ 4,000 ರೂಪಾಯಿ ಆಯ್ತು ನೋಡ್ರಿ ಎಲ್ಲ ಈ ಚೀಲ ಪೂರ ಸಂತಿ ಅಂದ್ರ. ಅಯ್ಯೋ ಗೌಡ್ರ, ಪರ್ಸ್ ಮನ್ಯಾಗ ಬಿಟ್ಟು ಬಂದ್ಬಿಟ್ಟೇನ್ರಿ. ನನಗ್ ಗೊತ್ತಿತ್ತು ಇಂಥವೇನಾರ ಮಾಡ್ತೀನಿ ಅಂತೇಳಿ. ಅಲ್ಲ, ನೀ ರೊಕ್ಕ ಕೊಡ್ತೇನೆ ಅಂತಿದ್ದಕ್ಕೆ ನಾನು ಇದ್ ಬದ್ ಸಾಮಾನ್ ನೀ ಹೇಳಿದ್ದೆಲ್ಲ ಕಟ್ಟಿ ಕೊಟ್ಟು ಕಳಿಸ್ಬಿಟ್ಟೆ. ರೊಕ್ಕ ಕೊಡ್ರಿ ಒಪ್ಪ ನಮ್ದು. ಏನ್ರಿ ಗೌಡ್ರ, ಮನಿ ಇಲ್ಲೇ ಐತಿ, ಹೆಂಗಿದ್ರು ನಿಮ್ ಮಾಳ್ ಹೋಗ್ಯಾನ್ರಿ ಸಾಮಾನು ಕೊಡಾಕಂತೇಳಿ. ಅವ್ನ ಕೈಯಾಗ ಕೊಟ್ಟು ಕಳಿಸ್ಬಿಡ್ತಾನ ತೋರ್ರಿ. ಪರ್ಸ್ ಪ್ಯಾಂಟ್ನಾಗ ಐತ್ರಿ. ನನಗ ಕನ್ಫ್ಯೂಸ್ ಆಗಿ ಆ ಪ್ಯಾಂಟ್ ಅಂತ ತಿಳ್ಕೊಂಡು ಈ ಪ್ಯಾಂಟ್ ಹಾಕೊಂಡ್ಬಂದ್ಬಿಟ್ಟೆ ನೋಡ್ರಿ. ಕೊಡ್ತಿ ಹೋದಲ್ಲ ಮತ್ತ ಮನಿಗೆ ಹೋಗಿ ಏನಾರ ಕೊಡ್ಲಂಗ ಹಂಗ ಕಳ್ಸಿದಿ, ಮನಿಗೆ ಬಂದು ಸಂತಿ ವಾಪಸ್ ಹೊತ್ಕೊಂಡ್ಬರ್ತಾನಿ. ಈಗ ಕೊಟ್ಟು ಕಳಿಸ್ತೇನೆ ನೋಡ್ರಿ.